ज्ञानमुद्राय योगिने नाथाय रुक्मिणेशाय नमो वेदान्तवेदिने। ओं रामाय रामभद्राय रामचंद्राय वेदसे रघुनाथाय नाथाय सीताया पतये नमः। मनोजमं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रेषाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओಂ। ನಮಸ್ಕಾರ ಸುಲೋಚನಕ. ಜರಾಸಂಧಾದಿಗಳು ಏನು ಮಾಡುವುದಪ್ಪ, ಈಗ ಈ ಸ್ವಯಂವರ ಏನೋ ಕ್ಯಾನ್ಸಲ್ ಮಾಡಿದ್ದಾನೆ ಯಾರು, ರುಕ್ಮಿ. ಆದರೆ ಭೀಷ್ಮಕ ರಾಜ ಅಂತೂ ಕೃಷ್ಣನಿಗೆ ಮಗಳನ್ನು ಕೊಡಬೇಕಂತ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ. ಈಗ ಆದರೆ ಅವ್ರದ್ದೇನೂ ನಡೆಯೋದಿಲ್ಲ, ಅವರಿಗೆ ವಯಸ್ಸಾಗಿದೆ. ಆದರೂ ಸ್ವಯಂವರ, ಇದು ಸ್ವಯಂವರ ಅಲ್ಲದಿದ್ದರೂ ಮದುವೆ ಮಂಟಪಕ್ಕೆ ಕೃಷ್ಣ ಬಂದರೆ, ರುಕ್ಮಿಣಿಯನ್ನು ಹಾರಿಸಿಕೊಂಡು ಹೋದರೆ ಏನು ಮಾಡೋದು? ನಮ್ಮಿಂದಂತೂ ಅವನನ್ನು ಸೋಲಿಸ್ಲಿಕ್ಕಂತೂ ಆಗೋದಿಲ್ಲ, ಗೊತ್ತಿದ್ದದೇ ವಿಷಯ. ಸೊ ಏನು ಮಾಡೋದು ಅಂತ ಬಹಳ ತಲೆಬಿಸಿಯಲ್ಲಿ ಇರುವಾಗ ಸಭೆ ನಡೆಸಿಕೊಂಡು ಮಂತ್ರಾಲೋಚನೆ ಮಾಡ್ತಾ ಇರುವಾಗ ಸಾಲ್ವರಾಜ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ಅದಕ್ಕೆಲ್ಲ ಅರೇಂಜ್ಮೆಂಟ್ ಆಗಿದೆ. ಏನು ಅರೇಂಜ್ಮೆಂಟು? ಅಯ್ಯೋ ಅವರು ಕುಲಪುರೋಹಿತರಿಂದ ಇದ್ದರೆ ಕುಲಪುರೋಹಿತರು ಯಾವಾಗಲೂ ಕೃಷ್ಣನ ಒಳ್ಳೆಯದನ್ನೇ ಹಾರೈಸ್ತಾರೆ, ನಮಗೇನು ಪ್ರಯೋಜನ ಅದರಲ್ಲಿ ಅಂತ ಹೇಳಿದರೆ, ಇಲ್ಲ ಈಗ ಇದೇನು ಕಾಲ ಬದಲಾಗಿ ಬಿಟ್ಟಿದೆ. ಕುಲಪುರೋಹಿತರು ಯಾವ ಕುಲದ ಉದ್ಧಾರವನ್ನೇ ನೋಡ್ಕೋಬೇಕಾ, ಆದರೆ ಅವರಿಗೆ ಸಿಟ್ಟು ಬರೆಸಿದ ಅವರ ಭಾವ, ಅವನು ಯಾದವ ವಂಶದವ, ಆ ಯಾದವರೆಲ್ಲ ಬಂದಿದ್ದಾರೆ ಅಲ್ಲಿಗೆ. ಆವಾಗ ಕೃಷ್ಣನು ಕೂಡ ಅಲ್ಲಿದ್ದಾನೆ. ಕೃಷ್ಣನ ಸಮಕ್ಷಮದಲ್ಲಿ ಷಂಡ ಅಂತ ಹೇಳಿಬಿಟ್ಟ ಗರ್ಗರ ಭಾವ ಅಂತೇಳಿದರೆ, ಗರ್ಗಾಚಾರ್ಯರಿಗೆ ಸಿಟ್ಟು ಬಂದದ್ದು ಕೃಷ್ಣನ ಮೇಲೆ ಅಂತೇಳಿದರೆ, ಅವನ ಪ್ರೇರಣೆಯಿಂದಲೇ, ಅವನ ಪ್ರಚೋದನೆ ಇಲ್ಲದೆ ಈ ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಷಂಡ ಅಂತ ಹೇಳಿದ್ನಲ್ವ, ನೋಡ್ತೇನೆ ಅಂತೇಳಿದೆ, ನಾನೊಂದು ಮಗನನ್ನು ಪ್ರಾಪ್ತಿ ಮಾಡ್ತೇನೆ. ಆ ಎಂಥ ಮಗ ಅಂತೇಳಿದರೆ, ಈ ಕೃಷ್ಣ ಯಾರಿಂದ ಈ ಕೆಲಸ ಆಗಿದೆಯೋ ಆ ಕೃಷ್ಣನಿಂದಲೇ, ಅಂದರೆ ಆ ಕೃಷ್ಣನ ನಾಶಕ್ಕಾಗಿ ಒಂದು ಮಗನನ್ನು ನಾನು ಏನು ತಪಸ್ಸು ಮಾಡಿಬಿಟ್ಟು ಪಡೆಯುತ್ತೇನೆ ಅಂತ ತಪಸ್ಸು ಮಾಡಿ, ಎಂಥದ್ದು ಕಬ್ಬಿಣದ ಪುಡಿ ತಿಂದು ಅಂತೇಳಿದರೆ 1 ವರ್ಷ ತಪಸ್ಸು ಮಾಡಿ ರುದ್ರದೇವರನ್ನು ಒಲಿಸಿಕೊಂಡು ವರ ಪಡ್ಕೊಂಡೇ ಬಿಟ್ಟು. ಯಾರು? ಗರ್ಗಾಚಾರ್ಯರು. ಸೊ ಗರ್ಗಾಚಾರ್ಯರು ವರ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು ಈ ಯವನ ರಾಜನಿಗೆ. ಏನಂತೇಳಿದರೆ, ಈಗ ಅವರಿಗೊಂದು ಮಗ ಬೇಕು. ಕೃಷ್ಣನನ್ನು ಇಲ್ಲವಾಗಿಸುವಂಥ ಮಗನನ್ನು ಅವರು ಪಡೆಯಲಿಕ್ಕೆ ವರ ಪಡ್ಕೊಂಡಿದ್ದಾರೆ ಅಂತೇಳಿದರೆ, ಒಂದು ಸ್ತ್ರೀ ಬೇಕಲ್ಲ ಅವರಿಗೆ. ಸೊ ಸ್ತ್ರೀಯನ್ನು ಇವ ಕಳಿಸಿಬಿಟ್ಟ. ಏನದು ಗರ್ಗಾಚಾರ್ಯರಿಗೆ ಏನದು, ಆ ಕಾಲು ತೊಳೆದು ಅವರಿಗೆ ಏನು ದೊಡ್ಡ ಒಂದು ಗೌರವವನ್ನು ಸೂಚಿಸುವಂಥ ಸಭೆ, ಎಲ್ಲ ಗೋಪಿಕಾಸ್ತ್ರೀಯರು ಬಂದಿದ್ದಾರೆ ಅಂತೇಳಿ ಗೋಪಿಕಾಸ್ತ್ರೀಯರಿಂದ ಪೂಜಿತರಾಗುವಂತಹ ಒಂದು ಸಭೆ ಗರ್ಗಾಚಾರ್ಯರಿಗೆ. ಆ ಗೋಪಿಕಾಸ್ತ್ರೀಯರ ಮಧ್ಯದಲ್ಲಿ ಈ ಅಪ್ಸರಾಂಗನೆ, ಎಂಥ ಅಪ್ಸರಾಂಗನೆ ಇವಳು, ಅಸುರ ಅಪ್ಸರಾಂಗನೆಯನ್ನು ಈ ಯವನ ರಾಜ ತೂರಿಸಿಬಿಟ್ಟ. ಅವಳು ಗರ್ಗಾಚಾರ್ಯರ ಸಾಮೀಪ್ಯವನ್ನು ಪಡೆದು, ಅವರ ಎಲ್ಲಿವರೆಗೆ ಸಾಮೀಪ್ಯ ಪಡೆದಳು ಅಂತ ಹೇಳಿದರೆ, ಅವರ ಸಂಗಮವನ್ನೇ ಮಾಡಿಬಿಟ್ಟು ಅಲ್ಲಿ ಮಗನನ್ನು ಪಡೆದು ಆಯಿತು. ಅಲ್ಲಿವರೆಗೆ ಅಂತೇಳಿದರೆ ಈ ಯವನ ರಾಜ, ಅವನಿಗೂ ಮಗ ಇಲ್ಲ. ಸೊ ಮಗ ಇಲ್ಲದ ಯವನ ರಾಜ ತನಿಗೆ ಅಸುರಾಂಗನೆಯಿಂದಲೇ ಸಿಗಬೇಕು ಅವನಿಗೆ ಅಂತೇಳಿದರೆ, ರಾಕ್ಷಸ ಕನ್ಯೆಯೇ ಆಗಬೇಕು. ಸೊ ರಾಕ್ಷಸ ಕನ್ಯೆಯಿಂದ ಹುಟ್ಟಿದ ಮಗನೇ ಆಗಬೇಕಂತ ಆ ಗೋಪಿಕಾಸ್ತ್ರೀಯರ ಮಧ್ಯದಲ್ಲಿ ಈ ಚಂದ ಇರುವಂತಹ ಈ ಅಸುರಾಂಗನೆಯನ್ನು ತೂರಿಸಿಬಿಟ್ಟು ಈ ರೀತಿಯಲ್ಲಿ ಮಗನನ್ನು ಪಡ್ಕೊಂಡ್ರು. ಆ ಮಗನನ್ನು ಎಣಿಸಿದಾಗೆ ಗರ್ಗಾಚಾರ್ಯರು ಅವನಿಗೆ ಕೊಟ್ಟು ಹೋಗಿದ್ದಾರೆ. ಯವನ ರಾಜನಿಗೆ ಅಲ್ಲಿವರೆಗೆ ಆಗಿದೆ. ದದೌ ಯಾವನಾಯ ಚ ದದೌ, ಯವನ ರಾಜನಿಗೆ ಕೊಟ್ಟಿದ್ದಾರೆ. ಅಲ್ಲಿವರೆಗಾಗಿದೆ. 83ನೇ ಶ್ಲೋಕ ಆಗಿ ಈಗ 84ನೇ ಶ್ಲೋಕ. ಸ ಆಶ್ರಮಾಚ್ಚ ನೈಷ್ಟಿಕಾತ್ ವಿದೂಷಿತ ಪ್ರತೀಪಕೃತ್ ಹರೇಶ್ಚ ತಾಪಮೇಯಿವಾನ್ ಜಗರ್ಹ ಚ ಆತ್ಮಶೇಮುಷೀಂ. ಸೊ ಅಂತೇಳಿದರೆ, ಕೋಪದ ಭರದಲ್ಲಿ ಏನಂತೇಳಿದರೆ, ಮನುಷ್ಯನಿಗೆ ತಾನು ಏನು ಮಾಡ್ತೇನೆ ಅಂತ ಗೊತ್ತಿರೋದಿಲ್ಲ, ಹುಚ್ಚುಗಟ್ಟಿರ್ತಾನೆ. ಅದು ಕೋಪದ ಮಹತ್ವ. ಸೊ ಅಂತೇಳಿದರೆ ಆ ಕೋಪದಿಂದ ಏನಾಯಿತು, ಆಗುವುದೆಲ್ಲ ಆಗಿ ಹೋಗಿದೆ.
ಸೊ ಈಗ ಗೊತ್ತಾಗ್ತಾ ಉಂಟು ಗರ್ಗಾಚಾರ್ಯರಿಗೆ ನೈಷ್ಠಿಕ ಬ್ರಹ್ಮಚರ್ಯ ಆಶ್ರಮದಿಂದ ಭ್ರಷ್ಟನಾದ ಶ್ರೀಕೃಷ್ಣನಿಗೆ ವಿರೋಧವನ್ನು ಮಾಡಿದ ಗರ್ಗಾಚಾರ್ಯರು ಪಶ್ಚಾತ್ತಾಪವನ್ನು ಹೊಂದಿದವರಾಗಿ ತನ್ನ ಬುದ್ಧಿಯನ್ನು ನಿಂದಿಸಿಕೊಂಡರು. ಸ ಆಶ್ರಮಾಚ ನೈಷ್ಠಿಕಾತ್. ಎಂಥ ಆಶ್ರಮ ಇತ್ತು ಗರ್ಗಾಚಾರ್ಯರಿಗೆ ಅಂದರೆ ಅಪ್ಪಟವಾದ ಬ್ರಹ್ಮಚರ್ಯ ಅಂತೇಳಿದರೆ ಮೋಕ್ಷ ಸಂಪಾದನೆಗೆ ಬೇಕಾದ ಎಲ್ಲ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಬ್ರಹ್ಮಚರ್ಯ, ಶುದ್ಧ ಜೀವನ ಎಲ್ಲ ಇತ್ತು. ದೇವರ ನಿರಂತರ ದೇವರ ನಾಮಸ್ಮರಣೆ ಎಲ್ಲ ಮಾಡಿಕೊಂಡು ಅಂತೇಳಿದರೆ ಭಗವನ್ನಿಷ್ಠೆಯಿಂದ ಅಂದರೆ ನಿಷ್ಠೆಯಿಂದ ಒಂದು ಜೀವನವನ್ನು ನಡೆಸ್ತಾ ಇದ್ದರು. ದೊಡ್ಡ ಭಗವಂತನ ಭಕ್ತ ಯಾರು? ಗರ್ಗಾಚಾರ್ಯರು, ಮಹಾನ್ ಜ್ಞಾನಿ. ಆದರೆ ಈ ಕೋಪದಿಂದ ಆಶ್ರಮಾತ್ ನೈಷ್ಠಿಕಾತ್ ವಿದೂಷಿತ, ಬ್ರಹ್ಮಚರ್ಯ ದೂಷಣೆ ಆಯಿತು. ಷಂಡ ಅಂತ ಹೇಳಿದ್ದಾನೆ, ಮಗನನ್ನು ನಾನು ಪಡೆದೇ ತೋರಿಸ್ತೇನೆ, ಷಂಡ ಅಲ್ಲ ಅಂತ ತಿಳ್ಕೊಂಡು. ಸೊ ಇಲ್ಲಿ ಬ್ರಹ್ಮಚರ್ಯ ಹೋದದ್ದು ಗೊತ್ತೇ ಇಲ್ಲ. ನೈಷ್ಠಿಕಾದ ಆಶ್ರಮಾತ್ ನೈಷ್ಠಿಕ ಬ್ರಹ್ಮಚರ್ಯದಿಂದ ದೂಷಿತರಾದರು ಗರ್ಗಾಚಾರ್ಯರು. ಪ್ರತೀಪಕೃತ್ ಯಾತಕ್ಕೋಸ್ಕರ? ಪ್ರತೀಪಕೃತ್ ಹರೇಶ್ಚ ಅಂದರೆ ಶ್ರೀಕೃಷ್ಣನ ಮೇಲೆ ಪ್ರತೀಪಕೃತ್ ಸೇಡು ತೀರಿಸಿಕೊಳ್ಳುವಂಥ, ಕೃಷ್ಣನಿಗೆ ಬುದ್ಧಿ ಕಲಿಸಬೇಕು, ಕೃಷ್ಣನನ್ನೇ ಇಲ್ಲವಾಗಿಸಬೇಕು ಅನ್ನುವಂಥ ಏನು ವರ ಪಡ್ಕೊಂಡು ಆ ಮಗನನ್ನು ಕೊಟ್ಟು ಬಿಟ್ಟಿದ್ದಾರೆ ಅಲ್ಲಿಗೆ ಯವನರಾಜನ ಹತ್ತಿರ. ಅಂದರೆ ಇಂಥ ಸೇಡು ತೀರಿಸಿಕೊಳ್ಳುವಂತಹ ಈ ಬುದ್ಧಿ ಬಂತಲ್ಲ, ಕೆಟ್ಟ ಬುದ್ಧಿ. ಇಂಥ ಕೆಟ್ಟ ಬುದ್ಧಿ ಅಂತೇಳಿದರೆ ಜ್ಞಾನಿಗಳಿಗೆ ಇದು ಹೇಳಿಸಿದ್ದಲ್ಲ, ಭಗವಂತನ ಭಕ್ತರಿಗೆ ಭಗವಂತನ ದ್ವೇಷ ಅಂದರೆ ಇದು ಏನು ಕಂಪ್ಲೀಟ್ 180 ಡಿಗ್ರಿ ಈ ಕಡೆ ಇದ್ದವರು ಆ ಕಡೆ ಹೋದ ಹಾಗೆ, ಇದು ವಿರೋಧ ಪಕ್ಷ ಸೇರಿದ ಹಾಗೆ. ಇದು ಏನು ಒಳ್ಳೆಯದಲ್ಲಲ್ಲಪ್ಪ, ಇದು ಬಹಳ ತುಂಬ ಹೇಸಿಗಾಯ್ತಲ್ಲ ಅಂತ ತಿಳ್ಕೊಂಡು ಪ್ರತೀಪಕೃತ ಹರೇಶ್ಚ ತಾಪಂ ಏಯಿವಾನ್ ಅಂದರೆ ಒಳಗಿಂದೊಳಗೆ ಬೇಯಲಿಕ್ಕೆ ಶುರುವಾಯಿತು. ಯಾರಿಗೆ? ಗರ್ಗಾಚಾರ್ಯರಿಗೆ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತ ತಿಳ್ಕೊಂಡು ಕೋಪ ಇಳಿದ ಮೇಲೆ. ಅಂದರೆ ಕೆಲವರು ಮದ್ಯಪಾನ ಮಾಡ್ತಾರಲ್ಲ, ಸೊ ಏರಿದಾಗ ಮಾತಾಡೋದೇ ಬೇರೆ, ಇಳಿದ ಮೇಲೆ ಮಾತಾಡೋದೇ ಬೇರೆ. ಸೊ ಏರಿದಾಗ ಬಂದು ಹೆಂಡತಿಗೆ ಹೊಡೆದು, ಮಕ್ಕಳಿಗೆ ಹೊಡೆದು, ಏನೆಲ್ಲ ಮಾಡಿ ಆಮೇಲೆ ಇಳಿದ ಮೇಲೆ ಆ ಹೆಂಡತಿಯನ್ನು ಉಪಚಾರ ಮಾಡಿದರೆ ಏನಿದು ಅಂತ ಹೇಳಿದರೆ ಅದು ಏರಿದಾಗ ಅದು ಬೇರೆಯೇ ಸ್ವಭಾವ, ಇಳಿದಾಗ ಬೇರೆಯೇ ಸ್ವಭಾವ. ಸೊ ಏರಿದಾಗ ಗೊತ್ತಾಗಲಿಲ್ಲ ಗರ್ಗಾಚಾರ್ಯರಿಗೆ, ಭಗವಂತನ ಆ ದ್ವೇಷ ಮಾಡಿಬಿಟ್ರು. ಆ ದ್ವೇಷ ಮಾಡಿದ್ದು ಏನದು ಮನಸ್ಸಿನಲ್ಲಿ ಮಾತ್ರ ಮಾಡಿದ್ದ, ಕಾರ್ಯದಲ್ಲಿ ಮಾಡಿಬಿಟ್ಟಿದ್ದಾರೆ. ಮಗನನ್ನು ಹುಟ್ಟಿಸಿಯೇ ಬಿಟ್ಟಿದ್ದಾರೆ, ಆ ಮಗನನ್ನು ಯವನರಾಜನಿಗೆ ಕೊಟ್ಟು ಬಿಟ್ಟಿದ್ದಾರೆ ಅಂತೇಳಿದರೆ ಆಗೋದೆಲ್ಲ ಆಗಿ ಹೋಯಿತು. ಸೊ ತಾಪಂ ಏಯಿವಾನ್ ಅಂದರೆ ಪಡೆದರು. ಏನನ್ನು ಪಡೆದರು? ತಾಪಂ ಅಂದರೆ ಬಹಳ ಪಶ್ಚಾತ್ತಾಪ ಆಗ್ತಾ ಇದೆ. ಪಶ್ಚಾತ್ತಾಪದ ಕೊರಗು ಅವರ ಹೃದಯದಲ್ಲಿ ಏನಂತೇಳಿದ್ರು ಬಹಳ ಅವರನ್ನು ಬೇಯಿಸ್ತಾ ಇದೆ ಅಂತೇಳಿದರೆ ಇದು ಸಾಮಾನ್ಯದ ಕೊರಗಲ್ಲ. ಇಂತಹ ಕೊರಗು ಜಗರ್ಹ ಚ ಆತ್ಮಶೇಮುಷೀಂ, ತನ್ನ ಬುದ್ಧಿಗೆ ಎಂಥ ಗರಬಡೀತು. ನನಗೇನು ಗ್ರಹಣ ಹಿಡಿತಾ, ನನಗೆ ಯಾವ ಭೂತ ಹಿಡೀತು, ಯಾವ ಪ್ರೇತ ಹಿಡೀತು ಅಂತ ತಿಳ್ಕೊಂಡು ಚ ಆತ್ಮಶೇಮುಷಿಂ ಅಂದರೆ ಬುದ್ಧಿಗೆ ಜಗರ್ಹ ನಿಂದಿಸಲಿಕ್ಕೆ ಶುರು ಮಾಡಿದರು, ಹಳಿಯತೊಡಗಿದರು. ನನ್ನ ಬುದ್ಧಿಗೆ ಏನಾಯಿತು, ನಾನು ಯಾಕೆ ಈ ಥರ ಮಾಡಿಬಿಟ್ಟ ಅಂತ ಬಹಳವಾಗಿ ಏನಂತೇಳಿದರೆ ಪಶ್ಚಾತ್ತಾಪ ಆಗ್ತಾ ಇದೆ. ಏನು ಮಾಡಿದರು ಅಂತೇಳಿದರೆ ಇದು ಖಾಲಿ ಮನಸ್ಸಿಂದ ಆದದ್ದಾದರೆ ಮನಸ್ಸು ಶುದ್ಧ ಆದಮೇಲೆ ಸರಿಯಾಗ್ತದಂತ. ಇದು ಮನಸ್ಸಿಂದ ಅಂದರೆ ಇದು ಮನಸ್ಸು, ವಾಚ, ಕಾಯ ಎಲ್ಲ ಆಗಿ ಹೋಯಿತು. ಕಾಯ, ವಾಚ, ಮನಸ್ಸ ಎಲ್ಲ ಏನಾಗಿದ್ದಾರೆ, ಶುದ್ಧತೆ ಹೋಗಿಬಿಟ್ಟಿದೆ ಅಂತೇಳಿದರೆ ವಿದೂಷಿತರಾಗಿದ್ದಾರೆ ಗರ್ಗಾಚಾರ್ಯರು ಅಂತೇಳಿದರೆ. ಇಂಥ ಪಾಡು ಅಂತೇಳಿದರೆ ಬಹಳ ಅಂತೇಳಿದರೆ ಜ್ಞಾನಿಗೆ ಮಾತ್ರ ಗೊತ್ತಾಗ್ತದೆ ಅವನು ಎಷ್ಟು ಹಾಳಾಗಿದ್ದಾನೆ, ಯಾಕೆ ಹಾಳಾದ ಅಂತ ಹೇಳ್ಕೊಂಡು ಬಹಳ ಇದು ಮಾಡ್ತಾರೆ, ಪರಿತಪಿಸ್ತಾ ಇದ್ದಾರೆ. ನೈಷ್ಠಿಕ ಬ್ರಹ್ಮಚರ್ಯವನ್ನು ಕಳೆದುಕೊಂಡು ನೈಷ್ಠಿಕಾತ್ ಆಶ್ರಮಾತ್ ಚ ವಿದೂಷಿತ ಸಹ ಅಂದರೆ ಗರ್ಗಾಚಾರ್ಯರು. ಹರೇಶ್ಚ ಪ್ರತೀಪಕೃತ್, ಹರೇಹೇ ಕೃಷ್ಣನ, ಹರೇಹೇ ಪ್ರತೀಪಕೃತ್ ಅಂತೇಳಿದರೆ ವಿರೋಧ
ಅಂತೇಳಿದರೆ ಸೇಡು ತೀರಿಸಿಕೊಳ್ಳುವಂತಹ ದ್ವೇಷ. ಎಂಥ ದ್ವೇಷ ಇದು? ಕ್ರೋಧದಿಂದ ಬಂದ ದ್ವೇಷ. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವ, ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧಾತ್ ಏನದು? ಸ್ಮೃತಿ ವಿಭ್ರಮ, ಬುದ್ಧಿನಾಶ, ಬುದ್ಧಿನಾಶೋ ಪ್ರಣಶ್ಯತಿ ಅಂತ ತಿಳ್ಕೊಂಡು ಎಲ್ಲ ಸತ್ಯ ನಾಶ ಆಗಿ ಹೋಗಿದೆ ಗರ್ಗಾಚಾರ್ಯರದ್ದು. ಆ ಶುದ್ಧತೆ ಏನು, ಯಾವುದನ್ನು ಆ ನೈಷ್ಠಿಕ ಬ್ರಹ್ಮಚರ್ಯ ಏನಲ್ಲೆಲ್ಲ ಗಳಿಸಿದ್ರೋ ಅವರು ಮೋಕ್ಷ ಸಂಪಾದನೆಗೆ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗಿದೆ. ಎಲ್ಲ ಅಂತೇಳಿದರೆ ನೀವು ಸಮುದ್ರದ ತೀರದಲ್ಲಿ ಹೋಗಿ ಹೊಯ್ಗೆಯಲ್ಲಿ ಬರೆದರೆ ಆ ಯಾವುದು ಅಲೆ ಬಂದು ಕೂಡಲೇ ಆ ಹೊಯ್ಗೆಯಲ್ಲಿ ಬರೆದದ್ದೆಲ್ಲ ಹೋಗಿಬಿಡ್ತದೋ ಆ ಥರ ಆಗಿಬಿಟ್ಟಿದೆ ಗರ್ಗಾಚಾರ್ಯರಿಗೆ. ಸೊ ಕೃಷ್ಣನಿಗೆ ವಿರೋಧವೆಸಗಿದರು ಗರ್ಗಾಚಾರ್ಯರು. ಆದ್ದರಿಂದ ಅದನ್ನು ಎಣಿಸಿಕೊಂಡು ಬಹಳವಾಗಿ ಪರಿತಪಿಸಿದರು. ತನ್ನ ಬುದ್ಧಿಯನ್ನು ಹಳಿದುಕೊಂಡರು. ಅಂದರೆ ಕೃಷ್ಣ ದ್ವೇಷ, ಅದರ ಫಲವಾಗಿ ನೈಷ್ಠಿಕ ಬ್ರಹ್ಮಚರ್ಯದ ಹಾನಿ. ಇವೆರಡರ ಪರಿವೇ ಅಂದರೆ ಯಾವಾಗ ಅರಿವಾಗಲಿಕ್ಕೆ ಶುರುವಾಯಿತೋ, ಗೊತ್ತಾಗಲಿಕ್ಕೆ ಶುರುವಾಯಿತೋ, ಕೋಪ ಇಳೀತೋ, ಆವಾಗ ಗರ್ಗಮುನಿಯವರಿಗೆ ಏನಾಯಿತು? ಪಶ್ಚಾತ್ತಾಪದ ಇದರಲ್ಲಿ ಬೆಂಕಿಯಲ್ಲಿ ಬೇಯಲಿಕ್ಕೆ ಶುರುವಾದರು. ತನ್ನ ಬುದ್ಧಿಗೆ ಯಾಕೆ ಅದು ಈ ರೀತಿಯಾಗಿ ಬಿಡ್ತು ಅನ್ನುವಂಥದ್ದನ್ನು ಎಣಿಸ್ಕೊಂಡು ಬಹಳ ಪರಿತಪಿಸ್ತಾ ಇದ್ದಾರೆ. ಸೊ 84ನೇ ಶ್ಲೋಕ, ಆಮೇಲೆ ಈಗ 85ನೇ ಶ್ಲೋಕ. ಜಗಾಮಚಾರಣಂ ಹರಿಂ ಪ್ರಪಾಹಿ ಮಾಂ ಸುಪಾಪಿನಂ ಇತಿ ಸ್ಮ ವಿಷ್ಣು ಅನುಜ್ಞಯ ಚಕಾರ ವೈಷ್ಣವಂ ತಪಃ. ಜಗಾಮ ಚ ಅರಣಂ ಹರಿಂ, ಹರಿಂ ಅರಣಂ ಜಗಾಮ ಅಂತೇಳಿದರೆ ಮತ್ತೆ ಯಾರಂತೇಳಿದರೆ ಯಾರನ್ನು ಹೋಗುವುದು? ಯಾರ ಕಾಲು ಹಿಡಿಯುವುದು? ಭಗವಂತನ ಕಾಲೇ ಹಿಡಿತೇನೆ. ಎಲ್ಲ ದೇವರುಗಳ ದೇವರು ಭಗವಂತ. ಬಾಕಿ ಎಲ್ಲ ದೇವರುಗಳಿಗೆ ಕೋಪ ಬಂದರೆ ಬೇಗ ಹೋಗುವುದಿಲ್ಲ, ಆದರೆ ಭಗವಂತ ಜಾಸ್ತಿ ಕೋಪನೇ ಮಾಡಿಕೊಳ್ಳುವುದಿಲ್ಲ. ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಪಿ ಚೇತ್ ಸುದುರಾಚಾರೋ ಏನಂತೇಳಿದರೆ ಒಬ್ಬ ಅವನ ಆಚಾರ ಸರಿ ಇಲ್ಲ ಅಂತೇಳಿದರೆ ಎಲ್ಲರಿಗೂ ಒಂದು ಕೆಟ್ಟ ಗುಣ ಇರ್ತದೆ ಅಂತ. ಕೆಟ್ಟ ಗುಣ ಇಲ್ಲದವರು ಯಾರೂ ಇಲ್ಲ ಅಂತ, ಒಬ್ಬರೊಬ್ಬರಿಗೂ ಒಂದೊಂದು ಅಂತೇಳಿದರೆ ಎಲ್ಲ ಟಾರ್ಚ್ ಹಾಕಿ ನೋಡಿದ್ರೆ ಗೊತ್ತಾಗ್ತದೆ, ಓ ಇದು ಸಹ ಏನು ಅಂದರೆ ಪ್ಯೂರ್ ಅಲ್ಲ ಅಂತೇಳಿದರೆ. ಅಂದರೆ ಯಾವುದದು? ಬಂಗಾರ 100%, 99.9% ಅಂತ ಹಾಲ್ ಮಾರ್ಕ್ ಅಂತ, ಅಂಥದ್ದು ಸಿಗೋದು ಭಾಳ ಕಡಿಮೆ. ಸೊ ಎಲ್ಲದರಲ್ಲಿಯೂ ಕೂಡ ಏನಾದರೂ ಒಂಚೂರು ದೋಷ ಉಂಟು. ಬೆಟ್ಟೆ ಇದು ಅಂತ ಬೆಟ್ಟೆ ಅಂತಾರೆ. ಆಚಾರ್ಯ ಹತ್ರ ಹೋಗಿ ಹೇಳಿದರೆ ಒಂದೊಂಚೂರು ಬೆಟ್ಟೆ ಅಂತ ಹೇಳಿದರೆ ಏನು? ಕಡಿಮೆ ಅಂತ. ಅಂದರೆ ತಾಮ್ರ ಮಿಕ್ಸು, ಬೆಳ್ಳಿ ಮಿಕ್ಸು, ಆ ಮಿಕ್ಸು, ಈ ಮಿಕ್ಸು. ಸೊ ಹೀಗೆ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಅಪಿಚೇತ್ ಸುದುರಾಚಾರೋ, ಒಳ್ಳೆ ಮನುಷ್ಯ ಆದರೆ ಒಂಚೂರು ದುರಾಚಾರ ಉಂಟು. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಅಂದರೆ ಇರಲಿ, ಒಂದು ದುರಾಚಾರ ಉಂಟಲ್ಲ, ಇರಲಿ. ಭಜತೆ ಮಾಂ ಅನನ್ಯ ಭಾಕ್, ನನ್ನನ್ನು ನಿರಂತರವಾಗಿ ಅನನ್ಯ ಭಾಕ್ ಅಂತ ಹೇಳಿದರೆ ಬೇರೆ ಯಾರನ್ನು ಯಾವ ಚಿಂತೆಯೂ ಇಲ್ಲದೆ ನನ್ನನ್ನು ನಿರಂತರ ಯಾರು ನಾಮಸ್ಮರಣೆ ಮಾಡ್ತಾರೋ, ನಿರಂತರ ನನ್ನನ್ನು ಪೂಜಿಸ್ತಾರೋ, ನಿರಂತರ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಭಗವಂತನನ್ನು ಯಾರು ಧ್ಯಾನ ಮಾಡ್ತಾರೋ, ಸಾಧುರೇವ ಸ ಮಂತವ್ಯ, ಅಂಥವರನ್ನು ನಾನು ಸಾಧು ಸಜ್ಜನ ಅಂತೇಳಿಯೇ ಟ್ರೀಟ್ ಮಾಡ್ತೇನೆ ಅಂತ. ಅಂದರೆ ಭಗವಂತ ಎಷ್ಟು ಕಾರುಣ್ಯವಂತ ಅಂತಂದರೆ ಗೊತ್ತಾಗ್ತದೆ. ಸಮ್ಯಕ್ ವ್ಯವಸ್ಥಿತೋ ಹಿ ಸಹ ಅಂತೇಳಿದರೆ, ಸಮ್ಯಕ್ ವ್ಯವಸ್ಥಿತೋ ಅಂತೇಳಿದರೆ ಏಕ ದೃಢಚಿತ್ತದಿಂದ ಧ್ಯಾನ ಮಾಡಬೇಕು. ಅಂಥವರನ್ನು ನಾನು ಅವರ ದುರಾಚಾರ ಇದ್ದರೂ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂತ ಕಾರುಣ್ಯವಂತ ಆ ಭಗವಂತನನ್ನು ಮತ್ತೆ ಶರಣು ಹೊಕ್ಕರು ಗರ್ಗಾಚಾರ್ಯರು. ಜಗಾಮ ಚ ಅರಣಂ ಹರಿಂ ಅರಣಂ ಜಗಾಮ, ಭಗವಂತನ ಶರಣು ಹೊಕ್ಕರು. ಜಗಾಮ ಅಂದರೆ ಹೋದರು ಅಂತ, ಅರಣಂ ಅಂದರೆ ಶರಣು. ಸೊ ಶರಣು ಹೋದರು ಅಂತ ಹೇಳಿದ್ರೆ ಶರಣು ಹೊಕ್ಕರು. ಭಗವಂತ ನೀನೇ ಗತಿ ಅಂತ ಭಗವಂತನ ಕಾಲೇ ಬಿಡುವುದಿಲ್ಲ ಯಾರು? ಗರ್ಗಾಚಾರ್ಯರು. ಪ್ರಪಾಹಿ ಮಾಂ, ಪಾಹಿ ಮಾಂ ಅಂದರೆ ನನ್ನನ್ನು ರಕ್ಷಿಸಿ. ಮಾಂ ಅಂದರೆ ನನ್ನನ್ನು, ಪಾಹಿ ಅಂದರೆ ರಕ್ಷಿಸಿ. ಪ್ರಪಾಹಿ ಅಂತ ಹೇಳಿದರೆ ನಾನು ಏನು ಮಾಡಿದ್ದೇನೆ? ಪಾತಕ ಮಾಡಿದ್ದೇನೆ,
ನನ್ನನ್ನು ಅಂದರೆ ನೀವು ರಕ್ಷಿಸಿ. ಈಗ ನನಗೆ ಅದು ಬುದ್ಧಿ ಹಾಳಾಗಿ ಬಿಡ್ತು, ನಾನು ಭ್ರಷ್ಟನಾಗಿ ಬಿಟ್ಟೆ, ಆದರೆ ಈಗ ಬುದ್ಧಿ ಬಂದಿದೆ. ಸೊ ಸುಪಾಪಿನಂ, ನಾನು ಪಾಪಿಯಾಗಿ ಬಿಟ್ಟೆ. ಆ ಕೋಪದಲ್ಲಿ ನನಗೆ ತಿಳಿಲಿಲ್ಲ, ನನ್ನ ಬುದ್ಧಿಗೆ ಏನು ಗರ ಬಡೀತು, ನನ್ನಿಂದ ಆದ ಆ ಘೋರವಾದ ಅಪರಾಧವನ್ನು ಕ್ಷಮಿಸಿ ಭಗವಂತ ಅಂತ ಕಾಲಿಗೆ ಬಿದ್ದರು. ಪ್ರಪಾಹಿ ಮಾಂ, ನನ್ನನ್ನು ರಕ್ಷಿಸಿ. ಅಂದರೆ ಭಗವಂತನನ್ನು ಬಿಟ್ಟು ನನ್ನನ್ನು ರಕ್ಷಿಸುವವರು ಇನ್ಯಾರೂ ಇಲ್ಲ ಅಂತ ಅನ್ನುವಂಥದ್ದು ಗರ್ಗಾಚಾರ್ಯರಿಗೆ ಸ್ಪಷ್ಟ ಆಗಿಬಿಟ್ಟಿದೆ. ಆ ಭಗವಂತನನ್ನೇ ದ್ವೇಷಿಸಿದ್ರು, ಆ ಭಗವಂತನನ್ನೇ ಶರಣು ಹೊಕ್ಕರು. ಪ್ರಪಾಹಿ ಮಾಂ ಸುಪಾಪಿನಂ, ಮಹಾಪಾಪಿ ನಾನು. ಸೊ ಸುಪಾಪಿನಾಂ, ಒಳ್ಳೆಯದು ಅಂದರೆ ಸು ಅಂದರೆ ಒಳ್ಳೆಯದು, ಒಳ್ಳೆಯ ಪಾಪಿ ಅಂದರೆ ಏನು, ಒಳ್ಳೆಯವನಾಗಿದ್ದೆ ನಾನು, ನನ್ನ ಸ್ವಭಾವತಃ ನಾನು ಒಳ್ಳೆಯವನಾಗಿದ್ದೆ. ಆದರೆ ಏನಾಯಿತು, ಮಧ್ಯದಲ್ಲಿ ಏನೋ ಒಂದು ಆಗಿಬಿಡ್ತು, ಅಸುರಾವೇಶ ಆಯಿತು, ಏನೋ ಆಯಿತು, ಬುದ್ಧಿಗೆ ಗ್ರಹಣ ಬಡೀತು. ನಾನು ಈ ಥರ ನಾನು ಯಾವತ್ತ ನಾನು ಆದ್ನೋ ಅದನ್ನು ಎಣಿಸಿದರೆ ಬಹಳ ಹೇಸಿಗೆ ಆಗ್ತಾಯಿದೆ ಅಂತೇಳಿದರೆ ನನಗೆ ಸಾಧ್ಯನೇ ಇಲ್ಲ, ಭಗವಂತ ನಿಮ್ಮ ಕಾಲು ನಾನು ಬಿಡುವುದಿಲ್ಲ. ಸುಪಾಪಿ ನಮ್ಮ ಮಹಾಪಾಪಿಯಾದ ನನ್ನನ್ನು ಪ್ರಪಾಹಿ, ರಕ್ಷಿಸಿ. ಅಂದರೆ ವಿಶೇಷವಾಗಿ ನಿಮ್ಮ ರಕ್ಷಣೆ ಬೇಕು. ಅಂದರೆ ಹಾಗೆ. ಸೊ ಪ್ರಪಾಹಿ ಇತಿ, ಹೀಗೆ, ಸ್ಮ ವಿಷ್ಣು ಅನುಜ್ಞೆಯ, ಹೀಗೆ ಹೋಗಿ ಭಗವಂತನನ್ನು ಶ್ರೀಕೃಷ್ಣನನ್ನು ಹೀಗೆ ಅನನ್ಯ ಭಕ್ತಿ ಮಾಡಿದಾಗ, ಸೊ ಭಗವಂತ ಇಲ್ಲಿ ಹೇಳಿದಾಗೆ ದುರಾಚಾರ ಇದ್ದರೂ ಕೂಡ ಭಗವಂತ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂತೇಳಿದರೆ, ಖಂಡಿತ ಬದಲಾವಣೆ ಆಗಿದ್ದಾರಾ ಅಂತ ನೋಡ್ತಾನೆ. ಹೌದು, ಬದಲಾವಣೆ ಆಗಿದ್ದಾರೆ ಗರ್ಗಾಚಾರ್ಯರು ಅನ್ನುವಂಥದ್ದು ಸ್ಪಷ್ಟ ಆದಾಗ, ಇತಿ ಸ್ಮ ವಿಷ್ಣು ಅನುಜ್ಞೆಯ, ಆ ಶ್ರೀಕೃಷ್ಣನ ಅನುಜ್ಞೆಯಿಂದಲೇ ಕೃಷ್ಣನೇ ಹೇಳಿದ ಏನು ಮಾಡಬೇಕು. ಗರ್ಗಾಚಾರ್ಯರು ಕೇಳ್ತಾ ಇದ್ದಾರೆ, ನಾನೀಗ ಏನು ಮಾಡಲಿ ಭಗವಂತ, ಏನು ಮಾಡಿದರೆ ಈಗ ಸರಿಯಾಗ್ತದೆ, ನಾನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪರಿಹಾರ ಆಗಬೇಕಲ್ಲ ಅಂತ ಹೇಳಿದರೆ, ವಿಷ್ಣು ಅನುಜ್ಞೆಯ ಚಕಾರ ವೈಷ್ಣವಂ ತಪಃ. ಭಗವಂತ ಹೇಳಿದರು, ನನ್ನನ್ನೇ ಕುರಿತು ತಪಸ್ಸು ಮಾಡಿ. ಹಿಂದೆ ನೀವು ಯಾರನ್ನು ಕುರಿತು ತಪಸ್ಸು ಮಾಡಿದ್ದೀರಿ, ರುದ್ರದೇವರನ್ನು, ಅದಾಯ್ತಲ್ಲ. ಈಗ ಮತ್ತೆ ಭಗವಂತನನ್ನು ಕುರಿತು ತಪಸ್ಸು ಮಾಡಿ ಅನನ್ಯ ಚಿತ್ತದಿಂದ, ದೃಢ ಚಿತ್ತದಿಂದ, ಯಾವುದು ಹಾಳು ಹರಟೆ ಎಲ್ಲ ಬಿಟ್ಟು ನನ್ನನ್ನು ಧ್ಯಾನ ಮಾಡಿ ಅಂತ ಹೇಳ್ಕೊಂಡು ಭಗವಂತನೇ ಹೇಳ್ತಾರೆ. ಸೊ ವಿಷ್ಣು ಅನುಜ್ಞೆಯ, ಭಗವಂತನ ಅನುಜ್ಞೆಯಿಂದ, ಭಗವಂತನ ಅನುಮತಿಯಿಂದ ಅಥವಾ ಭಗವಂತನ ಆದೇಶದ ಮೇರೆಗೆ ಚಕಾರ ಮಾಡಿದರು ವೈಷ್ಣವಂ ತಪಃ. ಆ ಮೊದಲು ಮಾಡಿದ ತಪಸ್ಸು ಅದು ಬೇರೆ, ಇದು ವೈಷ್ಣವಂ ತಪಃ, ಪರಮ ಭಾಗವತ ಮಾಡುವಂತಹ ಎಲ್ಲ ವ್ರತ ನಿಷ್ಠೆಯಿಂದ ಮಾಡುವಂತಹ ತಪಸ್ಸನ್ನು ಮತ್ತೆ ಮಾಡಿ ಅಂತ ಹೇಳ್ಕೊಂಡು ಭಗವಂತ ಹೇಳಿದರು ಅನ್ನುವಂಥದ್ದು 85ನೇ ಶ್ಲೋಕ. ಮಹಾಪಾತಕಿಯಾದ ನನ್ನನ್ನು ರಕ್ಷಿಸು ಭಗವಂತ ಎಂದು ಆ ಗರ್ಗಾಚಾರ್ಯರು ಶ್ರೀಕೃಷ್ಣನನ್ನು ಶರಣು ಹೊಕ್ಕರು. ಅಂದರೆ ಜಗಾಮ ಅರಣಂ ಹರಿಂ, ಹರಿಂ ಅರಣಂ ಜಗಾಮ. ಏನಂತ, ಪ್ರಪಾಹಿ ಮಾಂ ಸುಪಾಪಿನಂ, ಮಹಾಪಾತಕಿ ನಾನು, ಸುಪಾಪಿನಂ ನನ್ನನ್ನು ರಕ್ಷಿಸು, ಮಾಂ ಪ್ರಪಾಹಿ ಎಂದು ಆ ಗರ್ಗಾಚಾರ್ಯ ಮುನಿ ಶ್ರೀಕೃಷ್ಣನನ್ನು ಶರಣು ಹೊಕ್ಕು ಕೃಷ್ಣನ ಆದೇಶದಂತೆ ವಿಷ್ಣು ಅನುಜ್ಞೆಯ ವೈಷ್ಣವ ತಪಸ್ಸನ್ನು ಆಚರಿಸಿದರು. ಕೃಷ್ಣ ದ್ರೋಹ ಮಾಡಿದ ಪಾಪದ ಪರಿಹಾರಕ್ಕಾಗಿ ಗರ್ಗಾಚಾರ್ಯರು ಕೃಷ್ಣನನ್ನೇ ಮೊರೆ ಹೊಕ್ಕರು ಅಂತೇಳಿದರೆ ನೋಡಿ. ಅಂತೇಳಿದರೆ ಒಂದು ಸಲ ಹೊಟ್ಟೆಗೆ ಚೂರಿ ಹಾಕಿ ಆಮೇಲೆ ಬಂದು ನಮಸ್ಕಾರ ಮಾಡಿ ಅಂತೇಳಿದರೆ ಒಂದು ತಪ್ಪಾಯಿತು ಕ್ಷಮೆ ಕೊಡಿ ಅಂತ ಹೇಳಿದರೆ ಯಾರಾದರೂ ಕ್ಷಮೆ ಕೊಡ್ತಾರಾ? ಯಾರೂ ಕೊಡೋದಿಲ್ಲ. ಆದರೆ ಭಗವಂತ ಮಾತ್ರ ಎಕ್ಸೆಪ್ಷನ್. ಸೊ ಶ್ರೀಕೃಷ್ಣ ತನ್ನನ್ನು ಕುರಿತು ತಪಸ್ಸನ್ನು ಮಾಡಿ ಪರಿಶುದ್ಧನಾಗಲು ಆದೇಶಿಸಿದ ಅಂತ ಹೇಳುವಲ್ಲಿಗೆ ಆ 85ನೇ ಶ್ಲೋಕ ಆಯಿತು. 86ನೇ ಶ್ಲೋಕ. ಕುತೋ ಹಿ ಭಾಗ್ಯಮಾಪತೇತ್ ಮುನೇಃ ಶಿವಾರ್ಚನೆ ಸದಾ ಭವಾದೃಶಾ ಹಿ ದಾನವಾಃ ಸ್ಥಿರಾ ಶಿವಾರ್ಚನೆ ಸದಾ. ಕುತೋ ಹಿ, ಎಲ್ಲ ಇದು ವಿಷಯ ಏನು, ಸಾಲ್ವರಾಜ ಅಲ್ಲಿಗೆ ಹೇಳ್ತಾ ಇರುವಂಥದ್ದು ಯಾರಿಗೆ, ಜರಾಸಂಧಾದಿಗಳಿಗೆ. ಇದು ಬ್ರೇಕಿಂಗ್ ನ್ಯೂಸ್ ಏನೆಲ್ಲ ಆಯಿತು ಅಂತ. ಸೊ ಪೂರ್ತಿ ವಿವರ ಎಲ್ಲ ಕಂಪ್ಲೀಟ್ ವಿವರ ಹೇಳ್ತಾ ಇದ್ದಾರೆ. ಸೊ ಕುತೋ ಹಿ ಭಾಗ್ಯಂ ಆಪತೇತ್, ಕುತೋ ಹಿ ಭಾಗ್ಯಂ ಆಪತೇತ್, ಶಿವಾರ್ಚನೆ ಮಾಡಿದರು ಗರ್ಗಾಚಾರ್ಯರು ಮೊದಲು.
ಅವರಿಗೆ ಯಾವಾಗಲೂ ಭಾಗ್ಯವು ಯಾವುದರಿಂದ ಬಂದೀತು ಅಂದರೆ ಗರ್ಗಾಚಾರ್ಯರಿಗೆ ಶಿವಾರ್ಚನದಲ್ಲಿ ಸ್ಥೈರ್ಯವಿಲ್ಲದಿರುವುದರಿಂದ ಸರ್ವಥಾ ಬರಲಾರದು. ನಿನ್ನಂಥ ದಾನವರು ಯಾವಾಗಲೂ ರುದ್ರನನ್ನು ಪೂಜಿಸುವುದರಲ್ಲಿ ನಿಷ್ಠೆಯುಳ್ಳವರು. ಸೊ ಗರ್ಗಾಚಾರ್ಯರನ್ನು ಸಾಲ್ವ ಏನು ಮಾಡ್ತಾ ಇದ್ದಾನೆ, ಕತೆ ಹೇಳ್ತಾ ನಿಂದಿಸ್ತಾ ಇದ್ದಾನೆ. ಅರೆ ಗರ್ಗಾಚಾರ್ಯ ಅಂತೇಳಿದರೆ ಶಿವನು ಯಾರು ಶ್ರೀಕೃಷ್ಣನನ್ನು ದ್ವೇಷ ಮಾಡಿ ಇದೆಲ್ಲ ಕಾಯ ವಾಚ ಮನಸ ನೈಷ್ಠಿಕ ಬ್ರಹ್ಮಚರ್ಯವನ್ನು ಮರೆತು ಅಂತೇಳಿದರೆ ಈ ರೀತಿ ಹುಚ್ಚು ಹಿಡಿದವನಾಗಿ ಮಾಡಿದೀ ಅಂತೇಳಿದರೆ ವಾಪಸ್ ಯಾಕೆ ಬರಬೇಕಾಗಿತ್ತು ಅಂತೇಳಿದರೆ, ಅಂದರೆ ಈಗ ಕೃಷ್ಣನ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಹಾಗೆ ಅಂದರೆ ಇಡೀ ಸಾಲ್ವ ಆ್ಯಂಡ್ ಕಂಪೆನಿ, ಜರಾಸಂಧ ಆ್ಯಂಡ್ ಕಂಪೆನಿ ಕೂತಿದ್ದಾರಲ್ಲ, ಸೊ ಇವರೆಲ್ಲ ಯಾವತ್ತಾದರೂ ಕೃಷ್ಣನ ಹತ್ರ ಹೋಗಿ ಕಾಲು ಹಿಡಿದದ್ದು ಉಂಟಾ? ಇಲ್ಲ. ಸೊ ಏನಂತೇಳಿದರೆ ನಾವೆಲ್ಲ ಈಗ ಪರ್ಮನೆಂಟಾಗಿ ಕೃಷ್ಣನ ದ್ವೇಷ ಮಾಡ್ತೇವಲ್ಲ. ಅರೆ ಗರ್ಗಾಚಾರ್ಯ ನಿನ್ನಿಂದ ಆಗಲೇ ಇಲ್ವಾ? ಕುತೋಹಿ ಭಾಗ್ಯಂ ಆಪತೇತ್. ಕುತೋಹಿ ಎಲ್ಲಿಂದ ಬರಬೇಕು ಭಾಗ್ಯ? ಭಾಗ್ಯಂ ಆಪತೇತ್. ಆಪತೇತ್ ಅಂದರೆ ಬರುವುದು. ಅರೆ ನಿಮಗೆ ಎಲ್ಲಿಂದ ಭಾಗ್ಯ ಬರಬೇಕು ಗರ್ಗಾಚಾರ್ಯರೇ? ಮುನೇಹೇ ಶಿವಾರ್ಚನೆ ಸದಾ ಸದಾಶಿವಾರ್ಚನೆ. ಸದಾಶಿವಾರ್ಚನೆ ಅಂತೇಳಿದರೆ ಯಾವಾಗಲೂ ರುದ್ರದೇವರನ್ನು ಪೂಜಿಸುವಂತಹ ನಮ್ಮ ಹಾಗೆ ನಿಮಗೆ ಎಲ್ಲಿ ಆ ಭಾಗ್ಯ ಬರಬೇಕು ಅಂತೇಳಿ ಅವರು ಎಣಿಸೋದು ರುದ್ರದೇವರ ಪೂಜೆ ಮಾಡುವಂಥದ್ದು ಭಾಗ್ಯ ಅಂತ. ಅವರ ಏನು ತಲೆಯಲ್ಲಿ ಸಾಲ್ವ ಆ್ಯಂಡ್ ಕಂಪೆನಿ ಈ ಜರಾಸಂಧಾದಿಗಳದ್ದು ತಲೆಯಲ್ಲಿ ಏನಂತೇಳಿದರೆ ರುದ್ರದೇವರೇ ಸರ್ವೋತ್ತಮ, ಕೃಷ್ಣದೇವರಿಗಿಂತಲೂ ಶಿವನೇ ಉತ್ತಮ, ರುದ್ರದೇವರೇ ಉತ್ತಮ ಅಂತ ಇದನ್ನು ಇಟ್ಟುಕೊಂಡು, ಅಂದರೆ ರುದ್ರದೇವರ ಅದೇನು ಈ ಅರ್ಚನೆ ಅನ್ನುವಂಥದ್ದು, ಪೂಜೆ ಅನ್ನುವಂಥದ್ದು, ತಪಸ್ಸು ಏನು ಮಾಡಿದರೋ ನೀವು ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ವ ನಿಮಗೆ? ನಮ್ಮ ಹಾಗೆ ನೀವೇನು ಮಾಡಿದ್ರಿ? ಪುನಃ ವಾಪಸ್ ಬಂದುಬಿಟ್ರಲ್ಲ ಕೃಷ್ಣನ ಹತ್ರ. ಕುತೋಹಿ ಭಾಗ್ಯ ಮಾಪತೇತ್. ನಿಮಗೆ ಆ ರುದ್ರದೇವರ ಸದಾ ಪೂಜೆ ಮಾಡುವಂಥ ಭಾಗ್ಯ ನಿಮಗೆಲ್ಲಿ ಬರಬೇಕು ಗರ್ಗಾಚಾರ್ಯ ಅಂತೇಳ್ಕೊಂಡು. ಕುತೋಹಿ ಭಾಗ್ಯ ಮಾಪತೇತ್ ಮುನೇಹೇ ಶಿವಾರ್ಚನೆ ಸದಾ ಭವಾದೃಶಾಹಿ ದಾನವಾಹ. ಭವಾದೃಶ ಅಂತೇಳಿದರೆ ನಾವೆಲ್ಲ ಇದೇವಲ್ಲ ದಾನವರು ಅಂತೇಳಿದರೆ ರಾಕ್ಷಸರು. ನಾವು ಏನು ರಾಕ್ಷಸರೇ ಕಡಿಮೆ ಇಲ್ಲ, ಇನ್ನು ಬಾಕಿ ರಾಕ್ಷಸರು ಎಷ್ಟೋ ಇದ್ದಾರೆ. ಭವಾದೃಶಾಹಿ ದಾನವಾಹ. ಈ ರಾಕ್ಷಸರೆಲ್ಲ ಯಾರಿಗೆ ಪೂಜೆ ಮಾಡೋದು? ಹಿರಣ್ಯಕಶಿಪು ಯಾರಿಗೆ ಪೂಜೆ ಮಾಡ್ತಾ ಇದ್ದ? ರುದ್ರದೇವರನ್ನು. ರಾವಣ ಯಾರಿಗೆ ಪೂಜೆ ಮಾಡ್ತಿದ್ದ? ರುದ್ರದೇವರನ್ನು. ಶಿಶುಪಾಲ ಈಗ ಯಾರಿಗೂ ಪೂಜೆ ಮಾಡ್ತಾ ಇದ್ದಾನೆ? ಜರಾಸಂಧನೊಟ್ಟಿಗೆ ಕೂತ್ಕೊಂಡು. ಸೊ ಜರಾಸಂಧ ಗುರು ಯಾರಿಗೆ? ಈ ಶಿಶುಪಾಲ ಇವರಿಗೆಲ್ಲ. ಇದು 3ನೇ ಅವತಾರ ಯಾವುದು? ಆ ಜಯ ವಿಜಯರದ್ದು 3ನೇ ಜನ್ಮ ಶಿಶುಪಾಲ ದಂತವಕ್ರಾಗಿ. ಇವರೇನು ಮಾಡ್ತಾ ಇದ್ದಾರೆ? ಇವರು ಸಹ ರುದ್ರದೇವರದ್ದೇ ಪೂಜೆ ಮಾಡ್ತಾ ಇರೋದು. ಸೊ ಈ ರಾಕ್ಷಸರಿಗೆಲ್ಲ ಅಂದರೆ ಯಾರ ಪೂಜೆ ಮಾಡೋದು ಅಂತ ಹೇಳಿದ್ರೆ ರುದ್ರದೇವರ ಪೂಜೆ ಮಾಡೋದು. ಭವಾದೃಶಾಹಿ ದಾನವಾಹ. ನಮ್ಮ ಹಾಗಿರುವಂಥ ರಾಕ್ಷಸರು ಸ್ಥಿರಾಹ. ನಾವಾದರೆ ಸ್ಥಿರ, ನಮ್ಮ ಮನಸ್ಸು ಚೇಂಜ್ ಆಗೋದಂತಿಲ್ಲ. ಸೊ ಅಲ್ಲಿ ಗರ್ಗಾಚಾರ್ಯರು ಕೂಡ ಅವರ ಮನಸ್ಸು ಕೂಡ ಅದು ಸ್ಥಿರ. ಯಾಕಂದರೆ ಭಗವಂತನ ಮೇಲೆ ಸ್ಥಿರ. ಅದು ಟೆಂಪರರಿಲಿ ಏನಾಯಿತು? ಕೆಟ್ಟು ಹೋಯಿತು. ಕೆಟ್ಟು ಹೋಗಿಬಿಟ್ಟು ಹೋಗಿ ಡ್ಯಾಶ್ ಆಯಿತು. ಡ್ಯಾಶ್ ಆದಮೇಲೆಗೆ ರಿಪೇರಿ ಆಗ್ತಾ ಉಂಟು. ಸೊ ಭವಾದೃಶಾಹಿ ದಾನವ. ನಾವು ಅಡ್ಡದಾರಿಯಲ್ಲೇ ಹೋದವರು. ನಾವು ಈ ಒಳ್ಳೆ ದಾರಿಯಲ್ಲಿ ಹೋದದ್ದೇ ಇಲ್ಲ. ಆದರೆ ಎಣಿಸ್ಕೊಂಡಿದ್ದೇವೆ ಅಡ್ಡದಾರಿಯೇ ಒಳ್ಳೆ ದಾರಿ ಅಂತ ಎಣಿಸ್ಕೊಂಡಿದ್ದೇವೆ ಮಾತ್ರ. ಭವಾದೃಶಾಹಿ ದಾನವಾಹ. ದಾನವರಾದ ನಾವೆಲ್ಲ ಹಾಗೆ ನಮ್ಮ ಹಾಗೆ ಇನ್ನೂ ಎಷ್ಟು ದಾನವರಿದ್ದಾರೆ? ಸ್ಥಿರಾಹ. ಯಾವುದರಲ್ಲಿ ಸ್ಥಿರ? ನಾವು ಶಿವಾರ್ಚನೆ ಸದಾ. ನಾವು ರುದ್ರದೇವರ ಅರ್ಚನೆಯಲ್ಲೇ, ರುದ್ರದೇವರ ಪೂಜೆಯಲ್ಲೇ, ರುದ್ರದೇವರ ಧ್ಯಾನದಲ್ಲೇ ನಾವು ಸ್ಥಿರ. ನಮಗೆ ಪರ್ಮನೆಂಟ್ ಗುರುಗಳು ಯಾರು? ಜರಾಸಂಧ ಹೇಳಿದಾಗೆ ನಾವು ಅಂತೇಳಿದರೆ ತಮಾಷೆ ಮಾಡ್ತಾ ಇದ್ದಾನೆ ಸಾಲ್ವ ಗರ್ಗಾಚಾರ್ಯರಿಗೆ. ಅರೆ ಗರ್ಗಾಚಾರ್ಯರೇ, ಏನು ನೀವು ಒಂದು ಸಲ ನಿಮಗೆ ಜ್ಞಾನೋದಯ ಆಯಿತು, ರುದ್ರದೇವರೇ ಒಳ್ಳೆಯವರು ಅಂತ ರುದ್ರದೇವರನ್ನು ಪೂಜಿಸಲಿಕ್ಕೆ ಶುರು ಮಾಡಿದಿರಿ, ಮಧ್ಯದಲ್ಲಿ ಯಾಕೆ ಕೈ ಬಿಟ್ರಿ ಅಂತ. ಕುತೋಹಿ ಭಾಗ್ಯ ಮಾಪತೇತ್. ನಿಮಗೆ ರುದ್ರದೇವರನ್ನು ಪೂಜೆಯನ್ನು ಕಂಟಿನ್ಯೂ ಮಾಡುವಂಥ ಭಾಗ್ಯ ಎಲ್ಲಿಗೆ ಬರಬೇಕು ನಿಮಗೆ ಗರ್ಗರೇ ಅಂತ ತಮಾಷೆ ಮಾಡ್ತಾ ಇದ್ದಾನೆ ಯಾರು? ಸಾಲ್ವ. 86ನೇ ಶ್ಲೋಕ. ಸದಾ ರುದ್ರದೇವರನ್ನು ಆರಾಧಿಸುವ ಭಾಗ್ಯ ಆ ಮುನಿಗೆ ಎಂತು ಒದಗೀತು ಕುತೋಹಿ ಆಪತೇತ್. ಒದಗುವುದು. ಆಪತೇತ್. ಆಪ ಅಂದರೆ ಪಡೆಯುವುದು, ಹೊಂದುವುದು. ಆಪತೇತ್ ಅಂದರೆ ಎಲ್ಲಿಗೆ ಹೊಂದಲಿಕ್ಕಾಗತ್ತೆ ಅಂದರೆ ಅದು ಭಾಗ್ಯ ಅಂತ ಎಣಿಸ್ಕೊಂಡಿದ್ದಾರೆ.
ರುದ್ರದೇವರನ್ನು ಪೂಜೆ ಮಾಡುವುದು ಅದು ಭಾಗ್ಯ ಅಂತ ಎಣಿಸಿಕೊಂಡಿದ್ದಾರೆ. ಹಾಗೆ ಕೃಷ್ಣನನ್ನು ನಾರಾಯಣನನ್ನು ದ್ವೇಷಿಸುವುದು ಅದು ಭಾಗ್ಯ ಅಂತ ತಿಳ್ಕೊಂಡಿದ್ದಾರೆ ಅಂಥ ಮೂಢಾತ್ಮರವರು. ಸೊ ಸದಾಶಿವನನ್ನು ಆರಾಧಿಸುವ ಭಾಗ್ಯ ಆ ಮುನಿಗೆ ಎಂತೂ ಒದಗೀತು. ಶಿವನ ಆರಾಧನೆಯಲ್ಲಿ ಸದಾ ನಿರತರಾಗುವವರು ಸ್ಥಿರವಾಗಿ ಅಂತೇಳಿದರೆ ನಮ್ಮಂಥ ದಾನವರು ಮಾತ್ರ, ನಮ್ಮಂತಹ ಅಥವಾ ಜರಾಸಂಧನನ್ನು ತೋರಿಸಿ ಹೇಳ್ತಾರೆ, ನಿನ್ನಂಥ ದಾನವರಿಗೆ ಮಾತ್ರ ಆ ಭಾಗ್ಯ ಇದೆ ಜರಾಸಂಧ, ಆ ಗರ್ಗರಿಗೆ ಆ ಭಾಗ್ಯ ಎಲ್ಲಿಂದ ಬರಬೇಕು ಅಂತ ಹೇಳ್ತಾ ಇದ್ದಾನೆ ಯಾರು? ಸಾಲ್ವ. ಸೊ ಅಲ್ಲಿಗೆ 86ನೇ ಶ್ಲೋಕ ಮುಗೀತು. ಸೊ 87ನೇ ಶ್ಲೋಕ. ಸುತೋಸ್ಯ ಕಾಲನಾಮಕೋ ಬಭೂವ ಕೃಷ್ಣಮರ್ದಿತುಂ ಸದೈವ ಕಾಲಕಾಂಕ್ಷಣಾತ್ ಸ ಯಾವನಾಭಿಷೇಚಿತಃ. ಸುತೋಸ್ಯ ಕಾಲನಾಮತೋ ಏನಂತೇಳಿದರೆ ಮಗುವನ್ನು ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಯಾರು? ಗರ್ಗಾಚಾರ್ಯರು. ಯಾರಿಗೆ? ಯವನರಾಜನಿಗೆ. ಸುತಃ ಅಸ್ಯ ಸುತಃ ಅಂದರೆ ಗರ್ಗಾಚಾರ್ಯರ ಮಗ ಅಲ್ಲಿ ಬೆಳೀತಾ ಇದ್ದಾನೆ. ಎಲ್ಲಿ? ಯವನರಾಜನ ಅರಮನೆಯಲ್ಲಿ. ಕಾಲನಾಮಕೋ ಏನು ಹೆಸರಿಟ್ಟಿದ್ದಾರೆ? ಕಾಲ ಅಂತ ಹೆಸರಿಟ್ಟಿದ್ದಾರೆ ಅವನಿಗೆ. ಕಾಲನಾಮಕ. ಸುತಃ ಬಭೂವ ಕೃಷ್ಣಂ ಅರ್ಧಿತುಂ. ಹುಟ್ಟಿದ್ದು ಯಾಕೆ? ಕೃಷ್ಣನನ್ನು ಇಲ್ಲ ಅಂತ ಮಾಡಲಿಕ್ಕೆ. ಕೃಷ್ಣಂ ಅರ್ಧಿತುಂ. ಕೃಷ್ಣಂ ಅರ್ಧಿತುಂ ಅಂದರೆ ಕೃಷ್ಣನನ್ನು ನಾಶ ಮಾಡಲಿಕ್ಕೆ ಹುಟ್ಟಿದ್ದು. ಯಾರು? ಕೃಷ್ಣಂ ಅರ್ಧಿತುಂ ಬಭೂವ. ಸೊ ಹಾಗೆಯೇ ಬೆಳೀತಾ ಇದ್ದಾನೆ. ಸೊ ಏನಂದರೆ ಬೆಳೆಯೋದು ಕೂಡ ಎಷ್ಟು ಫಾಸ್ಟು, ಈಗ ದೊಡ್ಡದಾಗಿ ಆಗಿರ್ಬೋದು. ಸದೈವ ಕಾಲಕಾಂಕ್ಷಣಾತ್. ಸದೈವ ಅಂದರೆ ಯೋಚನೆ ಒಂದೇ ಅವನಿಗೆ. ಏನು ಯೋಚನೆ ಅಂತೇಳಿದರೆ ಸ್ಕೂಲಲ್ಲಿ ಏನು ಕಲಿಸ್ತಾರೆ? ಕಲಿಸೋದೇ ಆ ಥರ ಕಲಿಸಿದರೆ, ನೋಡು ಅವ್ರ ಪಕ್ಕದ ಮನೆಯವರು ಇದ್ದಾರಲ್ಲ, ಅವ್ರು ನಿನ್ನ ವೈರಿಗಳು, ಅವ್ರು ನಿನ್ನನ್ನು ಹಾಳು ಮಾಡ್ತಾರೆ, ಒಂದಲ್ಲ ಒಂದು ದಿವಸ ನೀನು ಅವರನ್ನು ಹೊಡೆದು ಬಿಡಬೇಕು, ನೀನು ಅವರನ್ನು ಸಾಯಿಸಬೇಕು, ಅವರಿಗೆ ಹಿಂಸೆ ಕೊಡಬೇಕು. ಇದೇ ಥರ ಹೇಳಿ ಬೆಳೆಸಿದರೆ ಹಾಗೆ ಆಗೋದಲ್ವ? ಸ್ಕೂಲಲ್ಲಿಯೂ ಅದೇ ಹೇಳಿಕೊಡೋದು, ಬಾಕಿದ್ದವರಲ್ಲಿ ಹೋದಲ್ಲಿ ಕೂಡ ಅದೇ ಹೇಳಿಕೊಡೋದು. ಸೊ ಹೋದಲ್ಲೆಲ್ಲ ಇದೇ ಥರ ಆದರೆ ಆ ಮಕ್ಕಳು ದೊಡ್ಡದಾಗಿ ಏನು ಮಾಡ್ತಾರೆ? ಸೈನಿಕರಿಗೆ ಕಲ್ಲು ಹೊಡೆಯೋದಲ್ವ? ಸೊ ದೇಶದ ರಕ್ಷಣೆ ಮಾಡುವ ಸೈನಿಕರು ಸಿಕ್ಕಿದರೆ ಸಲ್ಯೂಟ್ ಹೊಡೆಯೋದು ಬಿಟ್ಟು ಕಲ್ಲು ಹೊಡಿತಾರಲ್ವ? ಯಾಕೆ ಅಂತೇಳಿದರೆ ಅವರಿಗೆ ಹೇಳಿಕೊಟ್ಟದ್ದೇ ಹಾಗೆ. ದ್ವೇಷ ಮಾಡಬೇಕು, ನೀವು ಎಲ್ಲಿ ಅನ್ನ ತಿಂತೀರೋ ಆ ಮನೆಗೆ ದ್ರೋಹ ಮಾಡಬೇಕಂತ ಹೇಳಿಕೊಟ್ಟಿದ್ದಾರೆ, ಹಾಗೆ ಮಾಡ್ತವೆ. ಸೊ ಸುತೋಸ್ಯ ಕಾಲನಾಮಕೋ, ಈ ಕಾಲ ಅನ್ನುವಂತಹ ಇವನು ಬೆಳೀತಾ ಇದ್ದಾನೆ. ರಾಕ್ಷಸಿ ಪುತ್ರ ಈ ಮ್ಲೇಚ್ಛರಾಜನ ಮನೆಯಲ್ಲಿ ಬೆಳೀತಾ ಇದ್ದಾನೆ. ಏನಂದರೆ ಕೃಷ್ಣಂ ಅರ್ಧಿತುಂ ಬಭೂವ. ಹುಟ್ಟಿದ್ದೇ ಅದಕ್ಕೆ, ಕೃಷ್ಣನನ್ನು ನಾಶ ಮಾಡಬೇಕು ಅಂತ. ಬಭೂವ ಆಗಿದ್ದಾನೆ. ಕೃಷ್ಣಂ ಅರ್ಧಿತುಂ, ಕೃಷ್ಣನನ್ನು ನಾಶ ಮಾಡಬೇಕು ಅಂತ. ಸದೈವ ಕಾಲಕಾಂಕ್ಷಣಾತ್. ಸದೈವ ಕಾಲಕಾಂಕ್ಷಣಾತ್ ಅಂತೇಳಿದರೆ ಒಂದೇ ಯೋಚನೆ, ಸದಾ ಏವ ಕಾಲಕಾಂಕ್ಷಣಾತ್. ಕಾಲಕಾಂಕ್ಷಣಾತ್ ಅಂತೇಳಿದರೆ ಏನು? ಯಾವಾಗ ಕೃಷ್ಣ ಸಿಗ್ತಾನೆ, ಯಾವಾಗ ಅವನನ್ನು ಕೊಲ್ಲುವುದು, ಹೇಗೆ ಕೊಲ್ಲುವುದು, ಇದೇ ತಲೆಯಲ್ಲಿ. ಕಾಲಕಾಂಕ್ಷಣಾತ್. ಕಾಂಕ್ಷಣ ಅಂದರೆ ಪ್ರತೀಕ್ಷೆ ಮಾಡೋದು, ನಿರೀಕ್ಷೆ ಮಾಡೋದು. ಕಾಲವನ್ನು ಅಂದರೆ ಹೆಸರೇ ಕಾಲ. ಅವನು ಹುಟ್ಟಿದ್ದೇ ಕೃಷ್ಣನಿಗೆ ಕಾಲನಾಗಿ ಹುಟ್ಟಿದ್ದಾನೆ. ಅಂದರೆ ಅವನ ತಲೆಯಲ್ಲಿ ಅವನು ಕಾಲ ಅಂತ. ನಾನು ಕೃಷ್ಣನಿಗೆ ಕಾಲ ಅಂದರೆ ಏನು? ಯಮ. ನಾನು ಹೆಸರೇನು? ಕಾಲ. ಆಮೇಲೆ ನೀವು ಹೇಗೆ ಇದ್ದೇನೆ ನೋಡಲಿಕ್ಕೆ ಹೇಗಿದ್ದಾನೆ? ಕಾಲ. ಮಹಾ ಕಪ್ಪಾಗಿ ಕಾಲ, ದೊಡ್ಡ ರಾಕ್ಷಸ ದೇಹ ಕಾಲ. ಆಮೇಲೆ ಕಾಲಕಾಂಕ್ಷಣಾತ್. ಏನಪ್ಪ ಏನು 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 ಎಂತ ಯೋಚನೆ ಮಾಡ್ತಿರೋದು? ಅಲ್ಲ, ಯಾವಾಗ ಸಿಗ್ತಾನಂತ ಸಮಯದ ನಿರೀಕ್ಷೆ ಮಾಡ್ತಾ ಇದ್ದೇನೆ ಕೊಲ್ಲಲಿಕ್ಕೆ. ಕಾಲಕಾಂಕ್ಷಣಾತ್ ಸದೈವ ಸ ಯಾವನಾಭಿಷೇಚಿತ. ಅದಕ್ಕೆ ಸರಿಯಾಗಿ ಅವನನ್ನು ಅಂದರೆ ಯಾವನ ಅಭಿಷೇಚಿತ. ಯಾವನ ರಾಜ ಏನು ಮಾಡಿದ? ಮಗನನ್ನೇ ಅಭಿಷೇಕ ಮಾಡಿಬಿಟ್ಟ ರಾಜನನ್ನಾಗಿ. ಯವನ ಅಭಿಷೇಚಿತ ಅಂತೇಳಿದರೆ ಅವನೇ ರಾಜನಾಗಿ ಬಿಟ್ಟಿದ್ದಾನೆ. ಯವನ ರಾಜನಿಂದ ಅಭಿಷಿಕ್ತನಾಗಿದ್ದಾನೆ. ಗರ್ಗಾಚಾರ್ಯರ ಮಗ ಶ್ರೀಕೃಷ್ಣನನ್ನು ಸಂಹರಿಸಲಿಕ್ಕೆ ಯಾವಾಗಲೂ ಕಾಲವನ್ನು ನಿರೀಕ್ಷಿಸುತ್ತಾ ಇದ್ದ ಪ್ರಯುಕ್ತ
ಅವನಿಗೆ ಕಾಲ ಅಂತೇಳಿ ಹೆಸರು ಇಟ್ಟಿದ್ದಾರೆ. ನೋಡಲಿಕ್ಕೂ ಕಾಲ ಅಂತ ಕಪ್ಪಾಗಿ ಕಾಲನಾಗಿದ್ದಾನೆ. ಅದು ಅಲ್ಲದೆ ಕಾಲವನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಕಾಲ ಯಾರ ಮನೆಯಲ್ಲಿ ಬೆಳೀತಾ ಇದ್ದಾನಂದರೆ ಯವನ ರಾಜನ ಮನೆಯಲ್ಲಿ ಕಾಲ ಯವನ, ಕಾಲ ಯವನ ಅಂತ ಹೆಸರು ಇವನಿಗೆ. ಯಾಕೆ? ಯವನ ರಾಜನ ಮಗ ಯವನ. ಸೊ ಕಾಲ ಯವನ, ಹೆಸರು ಏನು? ಕಾಲ. ಸೊ ಕಾಲ ಯವನ ಅಂತ. ಸೊ ಪೂರ್ತಿ ಹೆಸರು ಕಾಲ ಯವನ. ಈ ಕಾಲನು ತುರುಷ್ಕ ರಾಜನಿಂದ, ಯವನ ರಾಜ ಅಂದರೆ ತುರುಷ್ಕ ರಾಜ, ತುರ್ಕ ರಾಜ. ಈ ತುರ್ಕ ರಾಜನಿಂದ, ತುರುಷ್ಕ ರಾಜನಿಂದ ಪಟ್ಟಾಭಿಷಿಕ್ತನಾದನು. ಅಂದರೆ ಆ ರಾಜ ಕೂಡ ಯವನ ರಾಜ, ತುರುಷ್ಕ ರಾಜ ಏನು ಮಾಡಿದ ಅಂತ ಹೇಳಿದ್ರೆ ಇವನನ್ನೇ ರಾಜನನ್ನಾಗಿ ಮಾಡಿ ಅವನು ಹೋಗಿಬಿಟ್ಟಿದ್ದಾನೆ ಎಲ್ಲಿಗೋ. ಅಥವಾ ಅವನನ್ನು ಕೊಂದು ಇವನು ರಾಜನಾಗಿದ್ದಾನೋ ಅಲ್ಲ, ಅಥವಾ ಅವನಿಗೆ ಕೊಲ್ತೇನೆ, ಇಲ್ಲಿ ನನ್ನ ರಾಜನನ್ನಾಗಿ ಮಾಡಲಿಲ್ಲ ಅಂದರೆ ಕೊಲ್ತೇನೆ ಅಂತ ಅವರದ್ರಲ್ಲಿ ಹಾಗೆ ನಡೆಯುವುದಲ್ವ. ಸೊ ಅಪ್ಪನನ್ನು ಕೊಂದು ಮಗ ರಾಜನಾಗುವುದು. ಸೊ ಹೀಗೆ ಕೃಷ್ಣನನ್ನು ನಾಶಪಡಿಸಲೆಂದೇ, ಅಂದರೆ ಕೃಷ್ಣಂ ಅರ್ಧಿತುಂ ಬಭೂವ, ಕೃಷ್ಣನನ್ನು ನಾಶಪಡಿಸಲೆಂದೇ ಸದೈವ ಕಾಲಕಾಂಕ್ಷಣಾತ್, ಸದಾ ಕಾಲವು ಸಮಯವನ್ನು ಕಾಯುತ್ತಿದ್ದಾನೆ. ಕಾಲ 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 ಕಾಲಕಾಂಕ್ಷಣಾತ್, ಕಾಲವನ್ನು ಕಾಯ್ತಾ ಇದ್ದಾನೆ, ಯಾವಾಗ ಕೃಷ್ಣ ಸಿಗ್ತಾನ ಅಂತ. ಸೊ ಹೆಸರನ್ನು ಕೂಡ ಕಾಲ ಅಂತ ಹೆಸರನ್ನೇ ಹೊಂದಿದ್ದಾನೆ. ಈ ಪುತ್ರ ಜನಿಸಿದ್ದು ಮಾತ್ರ ಅಲ್ಲದ ದೊಡ್ಡದಾಗಿ ಬಿಟ್ಟಿದ್ದಾನೆ. ಎಷ್ಟು ದೊಡ್ಡದಾಗಿದ್ದಾನೆ ಅಂದರೆ ರಾಜನಾಗಿ ಆಯ್ತು. ಈಗ ಯವನ ರಾಜ ಅವನಿಗೆ ಪಟ್ಟಾಭಿಷೇಕ ಮಾಡಿದ. ಗರ್ಗಮುನಿಯಿಂದ ಗರ್ಭಾದಾನ ಪಡೆದ ಆ ಅಸುರ ಸ್ತ್ರೀ, ಯವನ ಸ್ತ್ರೀ, ಅವಳು ಯವನ ಸ್ತ್ರೀಯೂ ಇರ್ಬೋದು, ಅವಳು ಅಸುರ ಸ್ತ್ರೀ ಅಂತ ಹೇಳಿದ್ದಾರೆ ನಮಗೆ. ಅಸುರ ಸ್ತ್ರೀ, ಆ ಅಸುರ ಸ್ತ್ರೀಯಲ್ಲಿ ಅಸುರಾಂಗನೆ, ಅವಳಿಂದ ಹುಟ್ಟಿದವನೇ ಕಾಲ ಯವನ. ಯವನ ಅಂದರೆ ಸರ್ನೇಮ್, ಅಂದರೆ ಈ ಮ್ಲೇಚ್ಛ ರಾಜನ ಅವನು ಉತ್ತರಾಧಿಕಾರಿ. ಮ್ಲೇಚ್ಛ ರಾಜ ತುರುಷ್ಕ ರಾಜ. ಸೊ ಈ ತುರುಷ್ಕ ರಾಜನ ಇವನು ಉತ್ತರಾಧಿಕಾರಿಯಾಗಿದ್ದಾನೆ, ಕಾಲ ಯವನ. ಸೊ ಯವನ ಅವನು ಹುಟ್ಟಿದ ಜಾತಿಯನ್ನು ಸೂಚಿಸಿದರೆ ಕಾಲ ಎಂಬುದಕ್ಕೆ ಅವನು ಸದಾ ಕೃಷ್ಣನನ್ನು ಕೊಲ್ಲಲೆಂದೇ ಹೊಂಚುತ್ತಿದ್ದುದೇ ಕಾರಣವಾಯಿತು. ಯವನ ರಾಜ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಕಾಲನಿಗೆ ಕಾಡಿಗೆ ತೆರಳಿದ ಎಂದು ವಿಷ್ಣು ಪುರಾಣದಲ್ಲಿ ಇದೆ. ಅವನು ಕಪ್ಪು ಬಣ್ಣದವನಾಗಿದ್ದದ್ದು ಕಾಲ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ ಕಡು ಕಪ್ಪು ಬಣ್ಣದವನಾಗಿದ್ದದ್ದು ಸಹ ಆ ಹೆಸರು ಬರಲು ಇನ್ನೊಂದು ಕಾರಣ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ ಕಾಲ ಯವನ ಅಂದು ಏನು ಕತೆ ಇನ್ನೂ ಮುಂದುವರಿಲಿಕ್ಕಿದೆ. ಅವನು ಹೇಗೆ ಕೃಷ್ಣನನ್ನು ಕೊಲ್ಲಬೇಕಂತ ಹೇಗೆ ಉಪಾಯ ಮಾಡ್ತಾನೆ, ಏನು ಸಂಗತಿ, ಏನೆಲ್ಲ ಆಗ್ತದೆ ಸೊ ಅನ್ನುವಂಥದ್ದನ್ನು ಆಮೇಲೆ ನೋಡುವ. ಸೊ ಇವತ್ತಿನ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.